ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದೊಂದೇ ರಾಸುಗಳು ಅವ್ರ ಮಾಲೀಕರು ಒಂದೊಂದು ರಿಂಗಿಗೆ ಒಂದೊಂದು ರಾಸುಗಳನ್ನ ನೋಡ್ಕೊಂಡು ಬರ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರೋದು ಎಚ್ ಎಫ್ ಬ್ರೀಡು, ಒಳ್ಳೆ ತಳಿ. ಇದು ಶನಿವಾರ ಬಂದ್ಬಿಟ್ಟು ಒಂದೊಂದು ಹಸುನು 45ರಿಂದ 50 ಲೀಟರ್ ಹಾಲು ಕರೆದಿರುತ್ತೆ. ಇದು ಭಾನುವಾರ ಫೈನಲ್ ರೌಂಡ್ ಇರೋದ್ರಿಂದ ತಮ್ಮ ಹಸುಗಳನ್ನು ಬೆಳಗ್ಗೆ ನಾವೇನು ಸಮಯ ಕೊಟ್ಟಿರ್ತೀವಿ 6:30ಗೆ, ಆ 6:30ಗೆ ರಿಂಗ್ಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಒಂದೊಂದು ರಾಸುಗಳು ಅವರ ಮಾಲೀಕರ ಜೊತೆ ಬರ್ತಾ ಇದ್ದಾರೆ. ನೋಡ್ಬೋದು ಅಂತ ಬ್ರೀಡ್ ನೋಡ್ಬೋದು, ನೀವು ಕ್ವಾಲಿಟಿ ಚೆಕ್ ಮಾಡ್ಕೊಬೋದು. ಹಾಗೆ ಇನ್ನು ಸ್ವಲ್ಪ ಹೊತ್ತಿಗೆ ಎಷ್ಟೆಷ್ಟು ಲೀಟರ್ ಕರೆದಿದೆ ಅಂತ ಆ ಇನ್ಫಾರ್ಮೇಷನ್ ಕೂಡ ನಾವು ಕೊಡ್ತೀವಿ. ಎಲ್ಲ ಹಸುಗಳು ನಾವು ಏನು ಅದು ಕಟ್ಟಾಕೋದಕ್ಕೆ ರಿಂಗ್ ಸಂಖ್ಯೆಯನ್ನು ಕೊಟ್ಟಿರ್ತೀವಿ, ಆ ರಿಂಗ್ ನಂಬರಲ್ಲಿ ಎಲ್ಲ ಹಸುಗಳು ಬಂದು ನಿಂತ್ಕೊಂಡಿದೆ, ತಾವಲ್ಲಿ ಗಮನಿಸ್ಬೋದು. ಮತ್ತು ಈ ಎಲ್ಲ ಹಸುಗಳು ನಮ್ಮದು ಒಂದೇ ಇಲ್ಲಿ ಏನು ನಾವೀಗ ಆಯೋಜನೆ ಮಾಡಿದ್ದೀವಿ ಆನೆಕಲ್ದು ಒಂದೇ ಹಸು ಅಲ್ಲ, ಓವರಾಲ್ ಎಲ್ಲ ಕರ್ನಾಟಕದಿಂದ ಎಲ್ಲ ಬಂದಿದೆ, ಎಲ್ಲ ಕಡೆಯಿಂದ ಬಂದಿದೆ. ಇಲ್ಲಿ ನೋಡ್ಬೋದು, ನೀವು ಕ್ವಾಲಿಟಿ ಚೆಕ್ ಮಾಡ್ಬೋದು. ನಿಮ್ಗೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹಸು ಅದು ಲೆಂತ್ ಆಗಿರ್ಬೋದು, ಅದು ಸೈಜ್ ಆಗಿರ್ಬೋದು, ಕೆಚ್ಚಲ್ ಕಂಡೀಷನ್ ಆಗಿರ್ಬೋದು ಎಲ್ಲ ಕಾಣಿಸುತ್ತೆ. ಮತ್ತು ಇದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ರೈತರಲ್ಲಿ ಒಂದು ಪ್ರೋತ್ಸಾಹ ಹುಟ್ಟುತ್ತೆ, ನಾವು ಈ ಥರ ಹಸುಗಳು ಕಟ್ಬೋದು ಅಂತ. ಈ ಮಿಲ್ಕ್ ಕಾಂಪಿಟೇಷನಿಂದ ಒಳ್ಳೆ ಬ್ರೀಡ್ ತಳಿ ಅಭಿವೃದ್ಧಿ ಆಗೋದಕ್ಕೆ ಕನ್ಫರ್ಮೇಷನ್ ಆಗಿ ಹಾಗೆ ಆಗುತ್ತೆ. ತಳಿ ಅಭಿವೃದ್ಧಿ ಚೆಕ್ ಮಾಡ್ಕೊಬೋದು. ಎಲ್ಲ ಹಸುಗಳೂ 40 kg ಮೇಲೆ ಕರೆಯೋಂಥ ಹಸುಗಳು ಬಂದಿದೆ. ತುಂಬ ಖುಷಿಯಾಗುತ್ತೆ ಈ ಥರ ಕಾಂಪಿಟೇಷನಲ್ಲಿ ಈ ಥರ ಹಸುಗಳು ಬೇರೆ ಬೇರೆ ಕಡೆಯಿಂದ ನಾನಾ ಭಾಗದಿಂದ ಕರ್ನಾಟಕದ ಹಲವಾರು ಭಾಗಗಳಿಂದ ಬಂದು ಭಾಗವಹಿಸೋದು. ನೋಡ್ತಾ ಇರ್ಬೋದು, ಇವತ್ತು ಆನೇಕಲಲ್ಲಿ ಭಾನುವಾರ ಬೆಳಗ್ಗೆ ಹಾಲು ಕರೆಯೋ ಸ್ಪರ್ಧೆ ಶುರು ಆಗಿದೆ. ಇಲ್ಲೆಲ್ಲ 40 ಲೀಟರ್ನಿಂದ 50 ಲೀಟರ್ ಮತ್ತು ಹಾಲು ಕರೆಯೋ ಹಸುಗಳೆಲ್ಲ ಬಂದಿರೋದು. ರಾಸುಗಳನ್ನೆಲ್ಲ ಬಿಟ್ಟು ಹಾಲು ಕರೆಯೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಕೈಯಲ್ಲಿ ಕರೆಯೋರು ಬಂದು ಮಿಷಿನಲ್ಲಿ ಕರಿಬೋದು. ನೋಡ್ತಾ ಇರ್ಬೋದು, ಎಲ್ಲ ಟಾಪ್ ಕ್ವಾಲಿಟಿ ಇರೋಂಥ ಇಂಪಾರ್ಟೆಂಟ್ಸ್ ಇಲ್ಲಿ ಕಾಣ್ತಾ ಇರೋ ಸಂಬಂಧ ಲೋಕಲ್ ಹಸ, ಮಿಕ್ಕಿದ ಹಸುಗಳೆಲ್ಲ ಪಂಜಾಬಿಂದ ಬಂದಿರೋ ಹಸುಗಳು ಇದರಲ್ಲಿ ಎಲ್ಲ ಹಾಲು ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದರೆ ಎಲ್ಲ 20 ನಿಮಿಷ ಸಮಯ ಇದೆ ಹಾಲು ಕರೆಯಲು. 20 ನಿಮಿಷ ಒಳಗಡೆ ಹಾಲು ಕರಿಬೇಕು. ನೋಡ್ತಾ ಇರ್ಬೋದು, ಎಲ್ಲ ಹಾಲು ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಹಾಲು ಕರೆದು ಮುಗಿದಿದೆ. ದಯಮಾಡಿ ಸಾರ್ವಜನಿಕರು ಹಿಂದೆ ಬನ್ನಿ. ಸಾರ್ವಜನಿಕರು ಒಳಗಡೆ ಇದ್ರೆ ಹಾಲಿಗಿಂತ ಸಂಜೆ 5 ಲೀಟರ್ಗಿಂತ ಹೆಚ್ಚಿಗೆ ಬಂದಲ್ಲಿ ಅಥವಾ 5 ಲೀಟರ್ಗಿಂತ ಕಡಿಮೆ ಹಾಲು ಬಂದಲ್ಲಿ ಅಂತ ರಾಸುವನ್ನ ಪ್ರಶಸ್ತಿಗೆ ಪರಿಗಣಿಸಲಾಗುವುದಿಲ್ಲ. ದಯಮಾಡಿ ಹಾಲು ಕರೆಯೋದ್ರಲ್ಲಿ ನಿಲ್ಲಿಸಿ ಎಲ್ಲರೂ. ಸಂಘ ಮಲ್ಲೇಂದ್ರ ಇವರು ದಿನಾಂಕ 24/1/2025ರಿಂದ 26/1/2025ರವರೆಗೂ ಶೇಷಾದ್ರಿಪುರಂ ಬೆಂಗಳೂರು 20 ಸ್ಪರ್ಧೆಯನ್ನು ಏರ್ಪಡಿಸಿರುತ್ತಾರೆ. ಆಸಕ್ತ ಜಾನುವಾರು ಮಾಲೀಕರು ಇದರಲ್ಲಿ ಪಾಲ್ಗೊಳ್ಳಬೇಕಾಗಿ ಕೋರಿರುತ್ತಾರೆ. 3ನೇ ಬಹುಮಾನ 60,000, 4ನೇ ಬಹುಮಾನ 40,000, 5ನೇ ಬಹುಮಾನ 20,000ಗಳಾಗಿರುತ್ತೆ.
ಸತೀಶ್ ಬಿನ್ ನಾಗರಾಜು ಇವರ ಹಸು ಈ ದಿನ ಕರೆದಿರುವಂತಹ ಹಾಲಿನ ಅಳತೆಯನ್ನು ಮಾಡಲಾಗ್ತಾ ಇದೆ. ಇಲ್ಲೇ ಇದ್ದೀನಿ. ಸತೀಶ್ ಬಿನ್ ನಾಗರಾಜು 23,540 23,540 ನಾಗರಾಜು ಇವರು ಜಾನುವಾರು ಈ ದಿನ ಬೆಳಗ್ಗೆ 23 ಕೆಜಿ 540 ಗ್ರಾಂ ಹಾಲನ್ನು ರಾಮಚಂದ್ರಪ್ಪ ನಂದಗುಡಿ ಈಶ್ಚಂದ್ರ ನಂದಗುಡಿ ಇವರ ರಾಸುವಿನ ಕರೆದಿರತಕ್ಕಂಥ ಹಾಲನ್ನ ಅಳತೆ ಮಾಡಲಾಗ್ತಾ ಇದೆ. ರಾಮಚಂದ್ರಪ್ಪ 18,560 80 ಬೆಳಗ್ಗೆ 18 ಕೆಜಿ 580 ಗ್ರಾಂ ಹಾಲನ್ನು ನೀಡಿರುತ್ತೆ. ಹಂಗೆ ಇಲ್ಲಿ ನಂಬರ್ 4 ಚೇತನ್ ರಾವ್ ದಕ್ಷಿಣ ಸಿಂಪೋನಿ ಡೈರಿ ಫಾರ್ಮ್ ಜಯನಗರ ನಮ್ಮ ರಾಷ್ಟ್ರೀಯ ಆಹಾರ ಬನ್ರಿ ಈ ಕಡೆ. ಡೈರಿ ಫಾರ್ಮ್ ಚಿಕ್ಕಮಗಳೂರು ಕೆಜಿ 580 ಗ್ರಾಂ 580 19 ಕೆಜಿ 570 ಗ್ರಾಂ ಹಾಲನ್ನು ನೀಡಿರುತ್ತೆ. ನಂಬರ್ 6 ಡೈರಿ ಫಾರ್ಮ್ ಡಾಕ್ಟರ್ ಶಿವಕುಮಾರ್
24,360. ಶಿವಕುಮಾರ್ ಇವರ ರಾತ್ರಿ ದಿನ ಬೆಳಗ್ಗೆ 24 ಕೆಜಿ ಮುಂದೆ ಅವಸರ ಸಾಧನೆ ನೀಡಿದ್ದಾರೆ. ಸೂರ್ಯ ಮೂರುಮಂಡಲ ಆಯನ ತಾಲೂಕು ಒಕ್ಯಾನು ಉಣ್ಣೆ ಹಿಂದೆ ಹಿಂದೆ 21,60. ಇಳಿಸ್ಕೊ. ಹತ್ತೊಂಬತ್ತು 120. ಸತೀಶ್ ರೆಡ್ಡಿ ಗೌಡ ಹನುಮಂತ ರೆಡ್ಡಿ ಹದಿನಾರು ಕೆಜಿ 720 ಗ್ರಾಮ್. 10 ಪಾಲುದಾ? ಈ ದಿನ ಬೆಳಗ್ಗೆ 16 ಕೆಜಿ 720 ಗ್ರಾಂ ಆಹಾರ ನೀಡಿರುತ್ತೆ. ವಿನಂತಿ.
23-20. ಜಾನುವಾರು ಈಗಿನ ಬೆಳಗ್ಗೆ 23 kg 20 ಗ್ರಾಂ ಹಾಲು ನೀಡಿರುತ್ತೆ.